ನಮಸ್ಕಾರ ವೀಕ್ಷಕರೇ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಗುರುವ್ರ ಜೊತೆಯಲ್ಲಿ ನೆಕ್ಸ್ಟು ಕಾಟೇರಿ ಅನ್ನೋ ಪದದ ಬಗ್ಗೆ ನಾವು ಸಂತೋಷ್ ಭಟ್ರ ಜೊತೆಯಲ್ಲಿ ಒಂದು ಸರಿ ನಾನು ಮಾತಾಡಿದ್ದೆ. ಅವರು ಕೂಡ ಅವರು ಒಂದು ಎಕ್ಸ್ಪೀರಿಯೆನ್ಸ್, ಅವರಲ್ಲಿರೋ ಅನುಭವಗಳಲ್ಲಿ ಒಂದಷ್ಟು ವಿಚಾರ ಕಾಟೇರಿ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಆವಾಗಲೂ ಸುಮಾರು ಜನ ಕಮೆಂಟ್ಗಳಲ್ಲಿ ಕಾಳಿ ಬಗ್ಗೆ ಮತ್ತು ಕಾಟೇರಿ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನೀವು ಮಾಹಿತಿ ತೊಗೊಳ್ಳಿ, ಇನ್ನೂ ಒಂದು ಸ್ವಲ್ಪ ನಮಗೆ, ಯಾಕಂದ್ರೆ ಅಷ್ಟು ಇಷ್ಟ ನಮ್ಗೆ ಆ ದೇವಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನೀವು ಮಾಹಿತಿ ಕೊಟ್ಟಷ್ಟು ನಮಗೂ ಖುಷಿ ಕೊಡುತ್ತೆ ಅನ್ನೋ ಥರ ಒಂದಷ್ಟು ಜನ ಇನ್ಫಾರ್ಮೇಷನ್ ಕೊಟ್ಟಿದ್ರು ನನಗೆ. ಸೊ ಇದು ನನಗೆ, ಯಾಕಂದರೆ ಈಗ ಕಾಟೇರಿ ಅದು ವರ್ಡೇ ತುಂಬ ಪವರ್ಫುಲ್ಲು, ಮತ್ತು ಗುರುವ್ರದ್ದು ಕಾನ್ಸೆಪ್ಟ್ ಬೇರೆ ಐತೆ. ಮತ್ತು ಇವರು ಕೂಡ ಧ್ಯಾನದಲ್ಲಿ ಟ್ರಾವೆಲ್ ಮಾಡೋದು, ಯಾವಾಗಲೂ ರೆಗ್ಯುಲರಾಗಿ ಒಂದು ಪೂಜೆ ಆರಾಧನೆ ಮಾಡೋ ಮುಖಾಂತರ ಕೆಲವು ದೇವರುಗಳ ಒಂದು ದರ್ಶನ ಇವ್ರಿಗೆ ಕಾಣುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುರುವ್ರದ್ದು ಕಾನ್ಸೆಪ್ಟ್ ಏನೈತೆ, ಅವ್ರು ನೋಡಿರೋದು, ಅವ್ರು ಗಮನಿಸಿರೋದು, ಅವ್ರ ಅನುಭವಕ್ಕೆ ಬಂದಿರೋದು, ಈ ವಿಚಾರಗಳನ್ನ ನಾನು ಇವತ್ತು ಮಾತಾಡೋಣ. ಸೊ ಕಾಟೇರಿ ಯಾಕಂದರೆ ಅದು ತುಂಬ ಪವರ್ಫುಲ್ ದೇವರು, ಮತ್ತು ಸಣ್ಣ ಪುಟ್ಟ ವಿಚಾರಗಳಿಗೆ ಭಯಪಡ್ತಾರೆ ಇವಾಗಲೂ ಕೂಡ. ಯಾಕಂದರೆ ಆ ದೇವಿನ ಮಿಸ್ಗೈಡ್ ಮಾಡೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು ಇದಕ್ಕೆ ಯಾರಕ್ಕೂ ಆಗಲ್ಲ. ಆ ಹೆಸರು ಹೇಳಿಬಿಟ್ಟು ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ 100% ಅದು ಎಕ್ಸ್ಪೆಕ್ಟ್ ಆಗುತ್ತೆ ಅವ್ರಿಗೆ ಅನ್ನೋದು ಒಂದು ಭಯ ಐತೆ. ಅದನ್ನು ಇವತ್ತಿಗೂ ಕೂಡ ತುಂಬ ವೈದ್ಯರು, ಭೂತ ವೈದ್ಯರು ಇವರೆಲ್ಲನೂ ಆ ದೇವಿ ವಿಚಾರದಲ್ಲಿ ತುಂಬ ಹುಷಾರಾಗಿರ್ತಾರೆ, ನಿಷ್ಠೆಯಿಂದ ಇರ್ತಾರೆ. ಸೊ ನಿಮ್ಮ ಒಂದು ಅನುಭವ, ನಿಮಗಾಗಿರೋ ಎಕ್ಸ್ಪೀರಿಯೆನ್ಸು, ಆ ದೇವಿ ಬಗ್ಗೆ ನೀವೇನಂತ ಒಂದಷ್ಟು ಮಾಹಿತಿ ಕೊಡ್ಬೋದು. ಸೊ ಈ ಕಾಟೇರಿ ಅನ್ನೋ ಪದಕ್ಕೆ, ಆ ಪದ ಅದು ಹೆಂಗೆ ಬಂತು ಅನ್ನೋದು ಗೊತ್ತಿಲ್ಲ, ಆ ಹೆಸರೇ ವೈಬ್ರೇಷನ್ ಜಾಸ್ತಿ ಇದೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಕಾಟೇರಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನೆಲ್ಲ ಒಂದು ಮಾಹಿತಿ ಕೊಡ್ತೀರಾ? ನಾನು ತಿಳಿದ ಮಟ್ಟಿಗೆ ಕೆಲವರು ಎಕ್ಸ್ಪೀರಿಯೆನ್ಸ್ ಇರೋರು ಇದರಲ್ಲಿ, ಈ ವಿಷಯದಲ್ಲಿ ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ಕಾಟೇರಿ ಅಂದರೆ ಕಾಳಿದೆ ಒಂದು ಅವತಾರ. ಓಕೆ, ಅದು ಕಾಟೇರಿ ಅಂತ. ಕಾಟೇರಿ ನಾನು ಫಸ್ಟು ಅವ್ರನ್ನ ನೋಡಿದ್ದು ಒಂದು ಅನುಭವ ಬಂದು, ಒಬ್ಬರಿಗೆ ತುಂಬ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಅವ್ರ ಮೇಲೆ ತುಂಬ ತೊಂದರೆ ಅನುಭವಿಸಿರ್ತಾರೆ. ಅವ್ರ ಜೀವಕ್ಕೆ ಅಪಾಯ ಆಗಬೇಕು, ಅರ್ಧಂಬರ್ಧ ಜೀವ ಆಗೋಗ್ಬಿಟ್ಟಿರುತ್ತೆ ಅವ್ರದ್ದು. ಓಕೆ, ಅಷ್ಟೊತ್ತಿಗಾಗಲೇ ಅವರು ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಬೇರೆ ಇನ್ನೊಂದು ಯಾವ್ದಾನ ಸಹಾಯ ಬೇಕು. ಆಲ್ರೆಡಿ ಅವರು ಸ್ಪಿರಿಚುವಲ್ ಪರ್ಸನು, ಬಟ್ ಪ್ರಾಬ್ಲಮ್ ಆದಾಗ ಇನ್ನೊಬ್ರು ಯಾರಾದರೂ ಒಬ್ರು ಬೇಕಾಗುತ್ತೆ, ಎಕ್ಸ್ಟ್ರಾ ಏನಾದರೂ ಅಂತ ಸಹಾಯಕ್ಕೆ ಯಾರನ್ನೊಬ್ರು ಒಬ್ರು ಬೇಕಾಗುತ್ತೆ ಅಂತ. ಅವ್ರಿಗೆ ಪ್ರಾಬ್ಲಮ್ ತಿಳಿದ್ರೆ ಗೊತ್ತಾಗ್ಬಿಡುತ್ತಲ್ಲ ನಮಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ. ನಾವು ಬಂದು ಕುತ್ಕೊಂಡು ನೋಡಿದಾಗ ಆವತ್ತು ಕಾಟೇರಿ ಅವ್ರನ್ನ ಗಮನಿಸ್ಕೊಳ್ತೀನಿ. ಫಸ್ಟ್ ಟೈಮು ನಾನು ನೋಡಿದ್ದು ಕಾಟೇರಿನ. ಇವ್ರ ವಿಷಯವಾಗಿ ನಾನು ನೋಡ್ತಾ ಇದ್ದರೆ ಕಾಳಿ ಕಾಣಿಸ್ಕೊಳ್ತಾರೆ ಫಸ್ಟು. ಓಕೆ, ಕಾಳಿ ಕಾಣಿಸ್ಕೊಂಡು ಯಾವುದಾದ್ರೂ ಮನೆ ಅಥವಾ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಚೆಕ್ ಮಾಡಿದಾಗ ಕಾಳಿ ಕಾಣಿಸ್ಕೊಂಡಾಗ ಆಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅರ್ಥ. ಓಕೆ, ಆದರೆ ನಿಮಗೆ ಸೂಚನೆ ಅದು ಹೆಂಗೆ ಅಂತಂದರೆ, ಕೆಲವರಿಗೆ ಕಾಳಿ ಕಾಣಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಲವರು. ಕಾಳಿ ಕೆಲವೊಂದು ಸೂಚನೆಗಳು ಕೊಟ್ಟೋಗೋದೆ ಏನಾದರೂ ತೊಂದರೆ ಆಗಿದೆ ನಿಮಗೆ ಅಂತ. ನನ್ನ ಪ್ರಕಾರ ನೋಡಿರೋದು, ಕಾಳಿ ಕಾಣಿಸ್ಕೊಂಡ್ರೆ ಅಥವಾ ಕನ್ಫ್ಯೂಸ್ ಆಗಿ ಏನಾದರೂ ಇತ್ತು ಅಂದರೆ ಕೇಸ್ಗಳು ನಾವು ನೋಡುವಾಗ ಕಾಳಿ ಕಾಣಿಸ್ಕೊಂಡ್ಬಿಟ್ರೆ ಅಲ್ಲಿ ಕನ್ಫರ್ಮ್ ಅಂತ ಅರ್ಥ, ಅವರೇ ಅಪರಾಧಿ ಮತ್ತು ಅವಲ್ಲಿ ಆಗಿದೆ ತೊಂದರೆ ಅಂತ ಅರ್ಥ. ಓಕೆ, ಹಂಗಾಗಿರುತ್ತೆ. ಕಾಳಿ ಕಾಣಿಸ್ಕೊಂಡಾಗ ಏನು ತೊಂದರೆ ಆಗಿದೆ, ಎಲ್ಲಿ ತೊಂದರೆ ಆಗಿದೆ ಅಂತ, ಒಂದು ಮರದ ಹತ್ರ ಒಂದು ಸ್ಮಶಾನ, ಮರದಲ್ಲಿ ಒಂದು ಸಮಾಧಿ. ಅವಾಗ ತಾನೇ ಇವರು ಪ್ರಯೋಗ ಮಾಡೋ ಟೈಮಲ್ಲಿ ಒಂದು ಶವ ಊತಾಕಿರ್ತಾರೆ. ಆ ಜಾಗದಲ್ಲೇ ಇನ್ನೊಂದು ಎಕ್ಸ್ಟ್ರಾ ಬೊಂಬೆ ಮಾಡಿ ಆ ಶವದ್ದು ಕೆಲವೊಂದು ಐಟಮ್ಗಳು ಮತ್ತು ಯಾವ ವ್ಯಕ್ತಿನ ಅಟ್ಯಾಕ್ ಮಾಡಬೇಕಾಗಿತ್ತು ಆ ವ್ಯಕ್ತಿದು ಸ್ವಲ್ಪ ಕೆಲವೊಂದು ಐಟಮ್ಗಳು ಎರಡೂ ಸೇರಿಸ್ಬಿಟ್ಟು ಅದೇನು ಊತಾಕಿದ್ರಲ್ಲ ಅದೇ ಶವದಲ್ಲಿ ಒಂದು ಮೂಲೆಯಲ್ಲಿ ಮಾತ್ರ ಸ್ವಲ್ಪ ಓಪನ್ ಮಾಡಿ ಆ ಶವಕ್ಕೆ ತಾಕೋತರ, ಮೈಗೆ ತಾಕೋತರ ಆ ಬೊಂಬೆನ ಅಲ್ಲಿ ಪಕ್ಕದಲ್ಲಿ ಇಡ್ತಾರೆ. ಇದೊಂದು ಏನೋ ಮಾಂತ್ರಿಕರು ಮಾಡೋ ಪ್ರಯೋಗ ಮಾಡ್ತಾ ಇದ್ದಾರೆ. ಹೌದು, ಇದೆಲ್ಲ ಗುಪ್ತವಾಗಿ ನಡೀತದೆ. ಇದು ಎಷ್ಟು ಹೊರಗಡೆ ಕಾಣಿಸ್ಕೊಳ್ಳಲ್ಲ, ಗುಪ್ತವಾಗಿ ನಡೀತದೆ ಕೆಲವೊಂದು. ಅದು ಅಫೆನ್ಸು ಗೌರ್ಮೆಂಟ್ ಪ್ರಕಾರ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು, ಬಟ್ ಕಾಣಿಸ್ಕೊಳ್ತದೆ, ಅದು ಗೊತ್ತಿಲ್ಲದೆ ಮಾಡ್ಕೊತಾರೆ ಕೆಲವರು. ಒಂದು ಸರಿಗೋ ಅಥವಾ ಒಂದು ತಪ್ಪುಗೋ ಈ ಕೆಲಸಗಳು ನಡೀತಿಲ್ಲ ಅಂತಂದಾಗ ಪ್ರಪಂಚದಲ್ಲಿ ತುಂಬ ಕೆಡಕುಗಳಾಗುವಂಥದ್ದು ಉಂಟು. ಬ್ಲ್ಯಾಕ್ ಮ್ಯಾಜಿಕ್ನ ಕೆಟ್ಟದೆ ಅಂತ ಅನ್ಕೊಳಕ್ಕಾಗಲ್ಲ, ಪರಿಹಾರನೂ ಅದರಲ್ಲಿ ಸಿಗ್ಬೋದು ನಮಗೆ. ಹಂಗಾಗಿ ಅದನ್ನು ಆ ಥರ ಇದು ಮಾಡೋಕ್ಕಾಗಲ್ಲ, ಕೆಟ್ಟದ್ದು ಅನ್ಕೊಳಕ್ಕಾಗಲ್ಲ. ಕಾಳಿ ಕಾಣಿಸ್ಕೊಂಡು ಈ ಥರ ಎಲ್ಲ ನನಗೆ ಸೀನ್ಗಳು ತೋರಿಸಿದ್ಮೇಲೆ ಈ ಥರ ಬೊಂಬೆ ಇದೆ ಅಂತ, ಆ ವ್ಯಕ್ತಿ ಹೆಂಗೆ ಅಂತಂದರೆ ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಲಾರಿ ಏನೋ ಬರ್ತಿದ್ರೆ ಗುದ್ದು ಅನ್ನೋದು, ಬಿಲ್ಡಿಂಗ್ ಇದ್ರೆ ಬಿದೋಗು ಅನ್ನೋದು, ಈ ಥರ ಆಗಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇರೋದು. ಆ ಥರ ಆಗಿ ಪ್ರಾಬ್ಲಮ್ ಆಗಿ ಕಾಳಿ ಪ್ರಯೋಗನೇ ಇದು. ಸ್ಮಶಾನದಲ್ಲಿ ಆಗಿರೋದು, ಸ್ಮಶಾನ ಕಾಳಿದು. ಅದಾಗಿ ಅವ್ರಿಗೆ ಜೀವಕ್ಕೆ ತೊಂದರೆ ಆಗಿ ಕೈ ಕಾಲು ಸ್ವಲ್ಪ ಊನ ಮಾಡಿಕೊಂಡು ಸ್ವಲ್ಪ ಡ್ಯಾಮೇಜ್ ಆಗಿ ಅದಾದಮೇಲೆ ಅವ್ರನ್ನ ಹೋಗಿ ಚೆಕ್ ಮಾಡಿದಾಗ ಹಿಂಗೆಲ್ಲ ಸೀನ್ಗಳು ಕಾಣಿಸ್ಕೊಳ್ತು. ಕೊನೆಗೆ ಏನಪ್ಪ ಅಂತಂದರೆ ಕಾಳಿನೇ ಸ್ವಯಂ ಹೇಳ್ತಾರೆ, ನಾನು ಕಾಟೇರಿಯಾಗಿ ಕನ್ವರ್ಟ್ ಆಗ್ತೀನಿ ಈಗ. ಓ, ಅದ್ರೂಪ ಮತ್ತೆ ಯಾಕಂದರೆ ಏನು ಗೊತ್ತಾ ಸರ್, ಇದು ನೀವು ಕಾಳಿನ ಸಿದ್ಧಿ ಮಾಡಿಬಿಟ್ಟಿದ್ದೀರಾ. ಓಕೆ,
ನಾನು ಕಾಳಿನ ಸಿದ್ಧಿ ಮಾಡಿದ್ದೀನಿ, ಅಥವಾ ಎಕ್ಸಾಂಪಲ್ಲು ಆಂಜನೇಯ ಸ್ವಾಮಿ ನಾನು ಸಿದ್ಧಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ಕಾಳಿ ಇದೆ ಅಂದ್ಕೊಳ್ಳಿ, ನಾನು ಆಂಜನೇಯ ಸ್ವಾಮಿ ವಿತ್ ಪರ್ಮಿಷನ್ಗೆ ಸ್ಮಶಾನಕ್ಕೆ ವೀರಾಂಜನೇಯ ಸಮೇತ ಬರ್ಬೋದು ನಾನು ಒಳಗೆ ಬಂದು ನೋಡ್ತೀನಿ ಅಂದ್ಕೊಳ್ಳಿ. ಅಲ್ಲಿ ಕಾಳಿ ಕಾಣಿಸ್ಕೊಳ್ತಾರೆ. ಕಾಳಿ ಕಾಣಿಸ್ಕೊಂಡಾಗ ಅವ್ರು ಹೇಳ್ತಾರೆ ನನ್ನ ಕೈಲಿ ಆಗಲ್ಲ ಫೈಟ್ ಮಾಡೋಕ್ಕೆ, ಯಾಕಂದರೆ ಅವನು ನನ್ನನ್ನಿಟ್ಟೇ ಅವನು ಕೆಲಸ ಮಾಡಿಬಿಟ್ಟಿದ್ದಾನೆ ಅಂದಾಗ ನಾನೇ ಹೊಡಿಬೇಕು, ನಾನೇ ಮಾಡ್ಕೊಡ್ತೀನಿ, ಸರಿ ಮಾಡ್ಕೊಡ್ತೀನಿ. ಯಾಕಂದರೆ ಜಗತ್ತಿಗೆ ನನ್ನ ತಾಯಿ, ನಾನೇ ಸರಿ ಮಾಡ್ಕೊಡ್ತೀನಿ. ಈ ಅವತಾರದಲ್ಲಿ ಬಂದರೆ ಅವ್ನು ಸಾಧನೆ ಮಾಡ್ಕೊಂಡಿದ್ದಾನೆ, ನನಗೆ ಬೇಕಾಗಿದ್ದೆಲ್ಲ ಕೊಟ್ಟಿದ್ದಾನಲ್ಲ, ಧರ್ಮ ಪಾಲನೆ ಮಾಡೋದಕ್ಕೋಸ್ಕರ ನಾನು ಈ ಅವತಾರದಲ್ಲಿ ಇದ್ದೀನಿ. ಅವನಿಗೋಸ್ಕರ ನಾನು ಅವತಾರನ ಚೇಂಜ್ ಮಾಡ್ಕೊಂಡು ಬಂದು ಅವನು ಹೊಡೆದೋಗ್ತೀನಿ. ಧರ್ಮ ನ್ಯಾಯ ಅಂದರೆ ನ್ಯಾಯ ಅಷ್ಟೇ. ಅದು ನ್ಯಾಯ ತೀರ್ಮಾನ ಮಾಡ್ಕೊಡ್ತೀನಿ, ಪರಿಹಾರ ಮಾಡ್ಕೊಡ್ತೀನಿ. ಸೊ ಇದೊಂಥರ ಈ ಮಾರುವೇಷದಲ್ಲಿ ಬಂದು ಒಂದು ಸಮಸ್ಯೆ ಬಗ್ಗೆ ಅದು ತಾಯಿ ಎಲ್ಲಾನು ಗಮನಿಸ್ತಿರ್ತಾಳೆ. ಅಂದ್ರೆ ಒಂದು ಸಮಯ ಬರಬೇಕು, ನಮ್ಮ ಥರದವ್ರು ಬೇರೆ ವ್ಯಕ್ತಿ ಬರ್ಬೋದು ಅಥವಾ ನಾವಾಗ ಬಂದು ಕುತ್ಕೊಬೋದು. ಆ ಸಮಯಕ್ಕೆ ಜನಗಳ ಸಮಯ ಆ ಟೈಮ್ಗೆ ತಾಯಿನೇ ಸಹಾಯ ಮಾಡಿಬಿಡ್ತಾರೆ. ಯಾರು ಹೊಡೆದ್ರು ಅದೇ ಎತ್ತ ತಾಯಿ ಹೊಡೆಯೋದಕ್ಕೂ ಅಧಿಕಾರ ಇದೆ, ಮುದ್ದು ಮಾಡೋಕ್ಕೂ ಅಧಿಕಾರ ಇದೆ. ಹೌದು. ಹಂಗಾಗಿ ಆ ಗುಣಗಳು ಚೇಂಜ್ ಆಗುತ್ತಲ್ಲ. ಕೋಪದಲ್ಲಿ ಹೊಡೆಯೋದು ಕೋಪದ ಅವತಾರ ಬೇರೆ, ಪ್ರೀತಿನಲ್ಲಿ ನಮ್ಮನ್ನು ಮುದ್ದು ಮಾಡೋದು ಪ್ರೀತಿ ಅವತಾರ ಬೇರೆ. ಈ ತಾಯಿದು ಹಿಂಗೆ ಕರುಣೆ ದೃಷ್ಟಿಲಿ ಆ ತಾಯಿ ಅವತ್ತು ಕಾಟೇರಿಯ ಕನ್ವರ್ಟ್ ಆಗಿ ನಮಗೆ ಸಡನ್ನಾಗಿ ಕಾಣಿಸ್ಕೊಳ್ತಾರೆ. ಹಿಂಗೆ ಸ್ವಲ್ಪ ಹೊತ್ತಿರು ನಾನು ಬಂದೆ ಅಂತ ಹೇಳ್ತಾರೆ. ಹಂಗೆ ಬಂದವರು ಟಕ್ಕಂತ ಹಿಂಗೆ ಮಾಯ ಆಗ್ತಾರೆ, ಕಾಣಿಸಲ್ಲ. ಅಲ್ಲಿ ವ್ಯಾನಿಷ್ ಅದು ಸೀನೇ ವ್ಯಾನಿಷ್ ಅದು. ಪ್ರತಿ ಸ್ಕ್ರೀನೇ ವ್ಯಾನಿಷ್ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ಮತ್ತೆ ಅದೇ ಸೀನ್ ಓಪನ್ ಆಗುತ್ತೆ, ಅದೇ ಸ್ಮಶಾನ, ಅದೇ ಮರ, ಅದೇ ಗೋರಿ, ಬಟ್ ಯಾರೂ ಇಲ್ಲ ಅಲ್ಲಿ. ನೋಡ್ತಿದ್ರೆ ಈ ಕಡೆಯಿಂದ ಸಡನ್ನಾಗಿ ಹೊಗೆ ಬರುತ್ತೆ, ಲೈಟಾಗಿ ತಂಗಾಳಿ, ಏನೋ ಒಂಥರ ಸ್ಮೆಲ್ಲು, ಒಂಥರ ವಿಚಿತ್ರವಾದ ಸೌಂಡು, ಕಾಲ್ಗೆಜ್ಜೆದು. ನೋಡಿದಾಗ ಕಂಬಳಿ, ಕಿತ್ತೋಗಿರೋ ಕಂಬಳಿ, ಕಪ್ಪಗಿದೆ ಕಿತ್ತೋಗಿರೋ ಕಂಬಳಿ. ಕೆಳಗಡೆ ಮಾತ್ರ ನಿಮ್ಗೆ ಡಿಸೈನ್ ಥರ ಕಿತ್ತೋಗಿರೋದು ನೋಡ್ತೀರಾ. ಈ ಶಿವ ಹಾಕೊಂಡಾಗ ಆ ಚರ್ಮದಲ್ಲೇ ಇದೇನಾಗುತ್ತೆ ಡಿಫ್ರೆನ್ಸ್ ಇರುತ್ತಲ್ಲ, ವೇವ್, ಆ ಥರ ಕಂಬಳಿ ಒಂದು ಹಾಕೊಂಡು ಬರ್ತಾರೆ. ಆ ತಾಯಿಗೆ ಕೂದಲು ಬಿಟ್ಟಿದ್ದಾರೆ, ಜಟೆ ಇದೆ ಸರಿಯಾಗಿ. ಆ ಅಮ್ಮನ ಕಣ್ಣು ಮಾತ್ರ ತುಂಬ ಅತಿ ವಿಚಿತ್ರ ಅಂದರೆ ಹೆಂಗೆ ಅಂದರೆ, ಒಂದು ನಮ್ಮ ವೈಟ್ ಕಣ್ಣಿದೆಯಲ್ಲ, ಈಗ ಕಣ್ಣಲ್ಲಿ ವೈಟ್ ಜಾಗ ಏನಿದೆ ಅದ್ರ ಸೆಂಟ್ರಲ್ ಕಪ್ಪದೇನು ಜಾಗ ಇದೆ, ಅದ್ರ ಸುತ್ತಲೂ ಒಂದು ಪಕ್ಕಾ ವೈಟ್ ಅಂದರೆ ಈ ಬ್ಲ್ಯಾಕ್ ಮಧ್ಯ ಇದೆಯಲ್ಲ, ಅದ್ರ ಸುತ್ತಲೂ ಇನ್ನೊಂದು ಲೇಯರು ಸೃಷ್ಟಿಯಾಗುತ್ತೆ. ಅಥವಾ ಅದನ್ನು ರೆಡ್ ಆದರೂ ಕನ್ವರ್ಟ್ ಮಾಡ್ಬೋದು, ಬ್ಲೂ ಮಾಡ್ಬೋದು, ಗ್ರೀನ್ ಮಾಡ್ಬೋದು, ಅಥವಾ ಅದನ್ನೇ ವಾಮ್ ವೈಟ್ ಮಾಡ್ಬೋದು. ಆ ಥರದ್ದು ವಿಚಿತ್ರವಾದ ಕಣ್ಣು ಅದು. ಒಂಥರ ಈ ಲೆನ್ಸ್ಗಳು ನೋಡಿರ್ತೀರ ನೀವು, ಐ ಲೆನ್ಸ್ಗಳೆಲ್ಲ, ಆ ಥರದ್ದು. ಆ ಅಮ್ಮ ಬಂದರೆ ರಕ್ತಭರಿತವಾದ ಮೋತಿ ತಾಯಿದು, ಅಂದರೆ ಉಗ್ರವಾಗಿ. ಈಗ ಬೇರೆ ಈಗ ನಮ್ಮ ಮುನೇಶ್ವರ ಅವ್ರು ಇಟ್ಕೊಳ್ಳೋ ಥರ ತುಂಬ ಉದ್ದ ಇರಲ್ಲ ಅವ್ರದ್ದು. ಅದೇನು ವೆಪನ್ಸ್ ಏನಂದರೆ ಮಚ್ಚೇನಿದೆಯಲ್ಲ ಅದು ಇಷ್ಟೇ ಸರ್. ಅದು ಕರೆಕ್ಟಾಗಿ ಒಂದು ಮಚ್ಚು, ಚಿಕ್ಕ ಮಚ್ಚು. ಬಂದರೆ ಅಮ್ಮ ಮಾತಾಡಲ್ಲ, ಅಮ್ಮ ಮಾತಾಡಲ್ಲ. ಬಂದು ನಿಂತ್ಕೊಳ್ತಾರೆ. ದಾಸಿ ಹೊತ್ತು ಮಾತಾಡಿದ್ರೆ ಮಕ್ಕಕ್ಕೆ ಹೋಗಿತಾರೆ. ಹೌದಾ? ನಾವೇನ ಕೆಲಸ ಏನಕ್ಕೆ ಕರೆದ್ವಿ ಅಂತ ಹೇಳಿಲ್ಲ ಅಂತಂದರೆ ನಮಗೆ ಬಿದ್ದು ಓದೆಗಳು ಅಂತ ಅರ್ಥ. ಬಂದ ತಕ್ಷಣ ಕೆಲಸ ತೋರಿಸ್ಬಿಡ್ಬೇಕು, ಕೆಲಸ ಆಗ್ಬಿಡ್ಬೇಕು. ಕೆಲಸ ಆಗಲಿಂದ ಕಷ್ಟ. ನಮಗೆ ಬಿದ್ದು ಅಂದರೆ ಮತ್ತೆ ಬಿತ್ತಿಲ್ಲಿ ಎಲ್ಲರಿಗೂ ಏನು ಎಷ್ಟು ತಿಂದು ಕೊಬ್ಬಿ ನಿನಗಿರ್ಬೇಕಂದ್ರೆ ನಾನು ಏನಕ್ಕೆ ಕರೆದೆ, ಕೆಲಸಗಳಿಲ್ವ ನನಗೆ ಅಂತ ಏಕದಮ್. ಅಂದರೆ ಅಷ್ಟು ಕೋಪ ಇರುತ್ತೆ. ಎಲ್ರಿಗೂ ಕೋಪ ಬರೋದು. ನೀವು ಅನ್ಕೋಬೋದು ಏನೋ ಆ ಥರ ತಿಂದು ಕೊಬ್ಬ ಈ ಥರ ದೇವರೆಲ್ಲ ಮಾತಾಡ್ತಾರ ಅಂತ. ಯಾಕೆ ಅವ್ರ ಕೋಪ ಬರಬಾರ್ದಂತ ಏನೋ ರೂಲ್ಸ್ ಇದೆಯಾ? ಹೌದು. ಎಲ್ಲದರಲ್ಲೂ ಗೊತ್ತು ಅವ್ರಿಗೆ, ಹೆಂಗೆ ದಂಡಿಸ್ಬೇಕು, ಹೆಂಗೆ ಪ್ರೀತಿಸ್ಬೇಕು ಅಂತ ಗೊತ್ತು. ಆ ತಾಯಿ ಬಂದು ನಿಂತ್ಕೊಂಡಾಗ ಹಂಗೆ ಬೈತಾರೆ. ಕರೆದು ಬಂದಿದ್ದ ತಕ್ಷಣವೇ ಆ ತಾಯಿ ಮಾತಾಡೋದು ಜಾಸ್ತಿ. ವಾಯ್ಸು ರಾ ವಾಯ್ಸು, ಏನು ಕೆಲಸ, ಏನಕ್ಕೆ ಕರೆದಿದ್ದು, ಆ ಥರ ರಾ ವಾಯ್ಸು. ಆವಾಗ ನಾವು ಸಹನೆಯಿಂದ ಕೈ ಬಗ್ಗಿಸ್ಕೊಂಡು, ಅಮ್ಮ ಹಿಂಗಿತ್ತು, ನೀನೇನು ಸ್ವಲ್ಪ ಹೊತ್ತಿಗೆ ಮುಂಚೆ ಹಿಂಗೆ ಬಂದು ಹಿಂಗೆ ಮಾತಾಡ್ಕೊಂಡು ಹೋಗಿದ್ಯಾ, ನೀನೇ ಬರ್ತೀನಿ ಅಂತ ಹೇಳಿದೆ, ನೀನೇ ಬಂದಿದೆ ಅಂತ ನಂಬ್ತಾ ಇದ್ದೀನಿ, ನಾನು ನೋಡ್ತಿರೋದು ನಿಜ ಅಂತ ನಂಬಿದ್ದೀನಿ. ಕೆಲಸ ಆದರೆ ನನಗೆ ರಿಸಲ್ಟ್ ಬಂದರೆ ಸಾಕು, ಅವ್ರ ಗುಣಮುಖ ಆದರೆ ಸಾಕು. ಸೀದಾ ಬರ್ತಾರೆ. ಏನು ಯಾರು ಎತ್ತ ಅಂತಾರೆ. ಅವ್ರು ಬರೋ ಫೋರ್ಸ್ ಇದೆಯಲ್ಲ, ನಮ್ಮ ಮೈ ಮೇಲೆ ಏರ್ ಬರೋ ಥರ ಇರುತ್ತದು. ಹಿಂದೆನೇ ಇರ್ತಾನೆ ವೈರಿ, ಹಿಂದೆನೇ ನಿಂತಿರ್ತಾನೆ ಅನ್ಕೊಳ್ಳಿ. ಅದೊಂದು ಸೀನಲ್ಲಿ ಹಿಂದೆನೇ ಇರ್ತಾನೆ. ಅವ್ರು ಬರೋದೇನಿದೆಯಲ್ಲ ಅವ್ನು ಹೊಡೆಯೋದಕ್ಕೆ ಬರ್ತಾರೆ. ಬಟ್ ನಮ್ಮ ಮೇಲೆ ಏರ್ತಾ ಇದ್ದಾರೆ ಅನ್ಕೋಬೇಕು. ನಾವು ಕರೆಸಿರೋದ್ರಿಂದ ಅಕ್ಕಪಕ್ಕನೇ ಇರ್ತೀವಿ ನಾವು. ಅದೇ ಹೇಳ್ತೀನಲ್ಲ, 10 ಜನದ ಮಧ್ಯೆ ನಾವು ಫೈಟ್ ಮಾಡ್ತಿರ್ತೀವಿ. ಅದರೊಳಗಡೆ ಸಿಕ್ಕಾಕೊಂಡು ಹಂಗಿರುತ್ತೆ, ನಮ್ಮ ಪಾಡಿ ಹೆಂಗಿರ್ತೈತೆ ಅಂತ. ಏನೂ ಆಗಲ್ಲ. ಅದು ಪೀಕ್ಲಟ ಇದೆಯಲ್ಲ, ಭಯ ಕೊಡುತ್ತೆ, ಭಯ ಹುಡ್ಸೋದು. ಆ ಕಡೆ ಈ ಕಡೆ ಎಳ್ದಾಡೋದು, ಪಕ್ಕದಲ್ಲಿ ಹಿಂಗೆ ಮಚ್ಚುಗಳು ಹೋಗೋದು, ಅದು ಅತಿ ಭಯಂಕರ. ಕುತ್ಕೊಂಡು ಆ ಸೀನ್ಗಳು ನೋಡುವಾಗ ವಿಷನಲ್ಲಿ ನಡುತ್ತದೆ. ಒಂದೊಂದು ಸೀನನ್ನು ಹಿಂಗೆ ಹೋದ್ರೆ ಗುಮ್ ಅನ್ನತ್ತೆ. ಓಕೆ, ಸರಿನಾ? ಮತ್ತು ಈ ಕಡೆ ಹಿಂಗೆಲ್ಲ ನಾವು ಸೈಡಲ್ಲಿ ಹೋದ್ರೆ ಸಾಕು, ಇಲ್ಲಿಂದ ಒಂದು ಕೈನೋ ಏನೋ ಬರುತ್ತೆ, ಈ ಕಡೆಯಿಂದ ಜಾಡ್ಸ್ ಓದಿತಾರೆ. ಆ ಥರ ಸೀನ್ಗಳು ಕಾಲು ಕೈ ಹಾರಾಡ್ತಿರುತ್ತೆ. ಆ ಟೈಮಲ್ಲಿ ಒಂದು ಸೆಕೆಂಡ್ ಹಿಂಗೆ ಬಂದರೆ ಸಾಕು, ಗುಮ್ 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 ಅಂತ. ಅಷ್ಟು ವೈಬ್ರೇಷನ್, ಭಯ. ಅಥವಾ ಒದ್ದೆನೇ ಮಾಡ್ಕೊಂಡ್ಬಿಡ್ಬೇಕು ಬೇರೆ ಯಾರನ್ನ. ಆದರೆ ಅಕಸ್ಮಾತ್ ನಾರ್ಮಲಾಗಿ ನೋಡ್ಬಿಟ್ರೆ ಅದು ಕೆಟ್ಟದ್ದು ತುಂಬ ಅದು ಅಂತ ಅನ್ಸ್ಬಿಡುತ್ತೆ. ಅಷ್ಟು ವಿಚಿತ್ರ. ಬರ್ತಾರೆ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಪಟ್ ಬಂದು ಹೊಡಿತಿರ್ತಾರೆ. ಹೊಡೆದು ಮುಗಿಸ್ದ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಅವ್ನಿಗೆ ರಿಸಲ್ಟ್. ಆ ದುಷ್ಟಶಕ್ತಿ ಏನಿರುತ್ತೆ ಅವುಗಳನ್ನ ಸಂಹಾರ ಮಾಡಿ ಹೋಗ್ಬಿಡ್ತಾರೆ.
ಅಲ್ಲಿ ಏನಂತಂದರೆ ಕೆಲಸ ಮಾಡೋನ್ ಕೆಲಸನೇ ನಾವು ಸ್ಟಾಪ್ ಮಾಡಿಬಿಟ್ರೆ ಮುಂದಿನ ಕೆಲಸ ನಾವು ಹುಷಾರಾಗಕ್ಕೆ ಸ್ಟಾರ್ಟ್. ಯಾಕಂದರೆ ಸ್ಪಿರಿಚುವಲ್ ಪರ್ಸನ್ಗೆ ಏನಾದರೂ ಅಕಸ್ಮಾತ್ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ ಅವನಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಜಾಗ ಬೇಕು. ಅವನಿಗೆ ಸಹಾಯವಾಗಿ ಇನ್ನೊಬ್ಬ ಬಂದು ನಿಂತ್ಕೊಂಡಾಗ ಅವನು ಬಂದು ಏನಾದರೂ ಸಹಾಯ ಮಾಡಿದ್ರೆ ಅಲ್ಲಿ ಅಮ್ಮನ ಕಡೆಯಿಂದ ಒಂದಷ್ಟು ಅವನು ಆಪೋಸಿಟಲ್ಲಿರೋ ಒಂದು ಕೆಲಸಗಳೆಲ್ಲ ಅಂದರೆ ಏನಂತಾರೆ ಸ್ತಂಭನ ಮಾಡಿ ನಿಲ್ಲಿಸ್ತಾರೆ. ಓಕೆ, ಸ್ಟಾಪ್ ಮಾಡಿ ನಿಲ್ಲಿಸ್ತಾರೆ. ಅವನು 1 ವಾರವರೆಗೂ ಅವನಿಗೆ ಕೆಲಸ ಮಾಡೋಕ್ಕಾಗಲ್ಲ. ಒಂದ್ಸತಿ ಕೆಲಸ ಕೊಟ್ಟಿರೋ ಅವನಿಗೆ. ಆಮೇಲೆ ಅಷ್ಟರಲ್ಲಿ ಇವನು ಒದೆ ತಿಂದಿರೋ ಏನೇನು ಮಾಡ್ಕೊಬೇಕು, 1 ವಾರದಲ್ಲಿ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಭಯ ಭಕ್ತಿಯಿಂದ ಟೈಮ್ ಸಿಕ್ಕಿದೆ ಈಗ 1 ವಾರ ಹೆಂಗಾರ ಮಾಡಿ ಜಪ್ಪು ಕೂತ್ಕೊಂಡ್ಬಿಡ್ಬೇಕು, ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ಬೇಕು. ಜಪ್ಪು ಕೂತ್ಕೊಂಡ್ಬಿಟ್ಟು ಆ ತಾಯಿನ ಆವಾಹನೆ ಮಾಡಿ ಇವನೇನಾದರೂ ಆವಾಹನೆ ಮಾಡಿ ಆ ಯಮ್ಮನಿಗೆ ತೃಪ್ತಿ ಪಡಿಸ್ಬಿಟ್ಟ ಅಂದರೆ ಅವ್ನು 100ರಲ್ಲಿ 1 ಎಕ್ಸ್ಟ್ರಾ ಕೊಟ್ಟರೆ ಇವ್ರು 100ರಲ್ಲಿ 10 ಎಕ್ಸ್ಟ್ರಾ ಕೊಡಬೇಕು. ಓಕೆ, 100ಕ್ಕೆ 10 ಎಕ್ಸ್ಟ್ರಾ ಕೊಡಬೇಕು. ಅವ್ನು 100ಕ್ಕೆ 1 ಎಕ್ಸ್ಟ್ರಾ ಕೊಟ್ಟರೆ 100ಕ್ಕೆ 10 ಎಕ್ಸ್ಟ್ರಾ ಕೊಡ್ಬೇಕು ನಾವು. ಕೊಟ್ಬಿಟ್ರೆ ಮುಗೀತು. ಅಂದರೆ ಏನಂದರೆ ಅದೇನು ಬಲಿ ಅಂತಲ್ಲ. ಓಕೆ, ಹೋಮ ಮಾಡಿದಾಗ ನಾವು ಇಷ್ಟು ಪ್ರಮಾಣದಲ್ಲಿ ನಾವು ಅವ್ರಿಗೆ ಹೋಮದಲ್ಲಿ ನಾವು ಇದು ಮಾಡ್ತೀವಿ, ಎನರ್ಜಿ ತುಂಬ ಕೊಡಬೇಕು ಅವ್ರಿಗೆ ಒಂದಷ್ಟು ಐಟಮ್ಗಳೆಲ್ಲ. ಅದ್ರ ಪ್ರಕಾರವಾಗಿ ಅವ್ನು ಕೊಟ್ಟಿದ್ದಷ್ಟು ಹೆಚ್ಚು ನಾವು ಕೊಟ್ಟರೆ ಫೇವರ್ ನಮಗಾಗುತ್ತೆ. ಅವಾಗ ಏನಾಗುತ್ತೆ, ಈ ಕಡೆ ಯಾವಾಗ ತಾಯಿ ನಿಂತ್ಕೊಳ್ತಾರ ಆ ಕಡೆ ಒದೆ ಬಿತ್ತು ಅಂತ ಅರ್ಥ. ಮತ್ತೆ ಇನ್ನೊಂದ್ಸತಿ ಬಿತ್ತು ಒದೆ. ಯಾವ ಸೈಡು ತಾಯಿ ಬರ್ತಾರೋ ಆಪೋಸಿಟ್ ಸೈಡ್ ಅವರು ಕೂಡ ಅದೇ ತಾಯಿ ಆರಾಧನೆ ಮಾಡ್ತಾ ಇದ್ರು ಕೂಡ ತಾಯಿ ಅವ್ರಿಗೆ ಉಲ್ಟಾ ಹೊಡಿತಾರೆ. ಹೌದು, ಓಕೆ. ಕರ್ಮ ಇದು ಕರ್ಮ ಸರ್, ಅಷ್ಟೇ. ಧರ್ಮ ಕರೆಕ್ಟಾಗಿ ಆಗ್ಬೇಕು ಕೆಲಸ, ಅಷ್ಟೇ. ಇದು ಮೋಸ ಆಗಬಾರ್ದು ಯಾರಿಗೂ ಅಷ್ಟೇ. ತುಂಬ ವಿಚಿತ್ರವಾಗಿದೆ. ಯಾಕಂದರೆ ಈ ವಿಚಾರಗಳನ್ನ ಸಾಮಾನ್ಯವಾಗಿ ನೀವು ಈ ರೀತಿಯಲ್ಲಿ ವಿಚಾರಗಳು ಕೇಳಿರಲ್ಲ ಅನ್ಕೋತೀನಿ. ಯಾಕಂದರೆ ಇದನ್ನು ಕೇಳಿದಾಗಲೂ ಕೂಡ ಕೆಲವರಿಗೆ ಇದು ಕನ್ಫ್ಯೂಸ್ ಆಗ್ಬೋದು. ಇದೆಲ್ಲ ಹೆಂಗೆ ಸಾಧ್ಯ, ದೈವನ ಯಾರು ಈ ರೀತಿಯಲ್ಲಿ ಕರ್ಸ್ಕೊಳಕ್ಕೆ ಸಾಧ್ಯನ ಯಾರಾದರೂ ತೋರಿಸಿ ನಮಗೆ ಅನ್ನೋ ಥರ ಕೆಲವೊಂದು ತೋರಿಸಿ ಅಂತ ಕೇಳ್ತಾರೆ. ಇಲ್ಲ ಇಲ್ಲೇನೋ ಒಂದು ಮೂವ್ ಮಾಡಿಸಿ ನಮ್ಮ ಕಣ್ಮುಂದೆ, ಸೊ ದೈವನ ಕರ್ಸ್ಬಿಟ್ಟು ಇಲ್ಲೇನೋ ಒಂದು ನಮ್ಮ ಕಣ್ಮುಂದೆ ಗೊತ್ತಾಗೋ ಥರ ಒಂದೇನಾದರೂ ಮಾಡಿಸಿ. ಸೊ ಇವೆಲ್ಲ ಒಂದಷ್ಟು ಬರ್ತಾವೆ ವಿಚಾರಗಳು ಆಚೆ, ನಮ್ಮ ತಲೆಗಳಿಗೂ ಬಂದುಬಿಡ್ತವೆ. ಯಾಕಂದರೆ ದೈವಗೆ ಅಷ್ಟು ಈಸಿಯಾಗಿ ಕರ್ಸೋಕ್ಕಾಗಲ್ಲ. ಬಟ್ ಏನೋ ಸಮಸ್ಯೆಗೋಸ್ಕರ ಕರ್ಸ್ಕೊತೀವಿ. ಸೊ ಅವುಗಳನ್ನ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳು ಆ ಸಮಸ್ಯೆಗಳಿಂದ ಕ್ಯೂರ್ ಆಗಿರ್ತಾರೆ. ಯಾಕಂದರೆ ಯಾವುದೋ ಒಂದು ತೊಂದರೆಗೆ ನೀವು ಕರೆಸಿದಾಗ ಸೊ ಆ ಸಮಸ್ಯೆ ಬಗೆಹರಿದಾಗ ಎಲ್ಲೋ ಏನೋ ಒಂದು ಆಯ್ತು ಇಲ್ಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ದೈವ ಕಾಣಿಸಿಲ್ಲ ನಮ್ಮ ಕಣ್ಣಿಗೆ, ಬಟ್ ಅಲ್ಲಿ ಏನೋ ಕೆಲಸ ಮಾಡಿ ಹೋಗಿದೆ, ನೀವು ಹೇಳಿದ್ದೆಲ್ಲ ಸತ್ಯನೇ ಇರ್ಬೋದು ಅಂತ ನಾವು ಅವಾಗ ನಂಬಿಕೆ ಬರುತ್ತೆ. ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಯಾರಾದರೂ ನೀವು ಈ ರೀತಿ ಒಂದು ಉದಾಹರಣೆಗಳು ಕೊಟ್ಟು ಒಂದು ವಿಚಾರಗಳು ಇವಾಗೇನು ನೀವು ತಿಳಿಸಿದ್ದೀರಾ, ಈ ಕಾನ್ಸೆಪ್ಟಲ್ಲಿ ಸಮಸ್ಯೆಗಳಿಂದ ಹೊರಗಡೆ ಬಂದಿರೋ ಕೆಲವು ಕ್ಲೈಂಟ್ಗಳು ನಿಮ್ಮ ಹತ್ರ ಬಂದಿರ್ತಾರೆ ಕೆಲವೊಂದು ಸಮಸ್ಯೆಯಿಂದ. ಸೊ ಅಂಥವ್ರನ್ನ ನಮ್ಮ ವೀಕ್ಷಕರ ಮುಂದೆ ನೆಕ್ಸ್ಟು ತೋರಿಸಿದ್ರೆ, ಸೊ ಮಾತಾಡಿಸಿ ತೋರಿಸಿದಾಗ ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಸೊ ಈ ಥರದ್ದೊಂದು ದೈವಶಕ್ತಿ ಬಂದು ಅವ್ರಿಗೆ ತೊಂದರೆಗಳಿಂದ ಬಚಾವ್ ಮಾಡೈತೆ ಅನ್ನೋದು ನಂಬಿಕೆ ಬರ್ಬೋದು. ಅವರು ಖರ್ಚು ಮಾಡಿನೂ ನಾನು ಪರಿಹಾರ ಮಾಡಿಕೊಟ್ಟಿದ್ದೀನಿ. ಖರ್ಚಿನ ಅವಶ್ಯಕತೆ ಬಿದ್ದಾಗ ಮಾತ್ರ ಖರ್ಚು ಮಾಡಿಸ್ತೀನಿ. ಯಾರ ಹತ್ರನಾದರೂ ಪೂಜೆಗೆ ಇಷ್ಟು ಹಿಂಗೆ ಖರ್ಚಿರುತ್ತಂತ, ಅಥವಾ ಖರ್ಚಿಲ್ಲ ಅಂತಂದಾಗ ಫ್ರೀಯಾಗಿ ಆಗುತ್ತೆ ನಿಮ್ಮದು ಕೆಲಸ, ಖರ್ಚಿನ ಅವಶ್ಯಕತೆ ನಿಮಗಿಲ್ಲ ಅಂತ. ಅದೇನಿದೆ ಧರ್ಮಬದ್ಧವಾಗಿ ಅಷ್ಟೇ ಕೆಲಸ ನಾನು ಹೇಳ್ತೀನಿ. ಯಾಕಂದರೆ ನನಗೂ ಉಪದೇಶ ಆಗಿರೋದು ರಾಯರಿಂದ ಇಷ್ಟೇ, ಖರ್ಚಿಲ್ಲದೆ ಖರ್ಚು ಮಾಡಬಾರ್ದು, ಅಲ್ಲಿ ಕೆಲಸ ಇಲ್ಲದೆ ನೀನು ದುಡ್ಡು ಇಸ್ಕೊಳಂಗಿಲ್ಲ. ಕೆಲಸ ಇದ್ದರೆ ಮಾತ್ರ ನೀನು ದುಡ್ಡು ರಿಸಲ್ಟ್ ಕೊಡಬೇಕು. ಆಮೇಲೆ ಇನ್ನೊಂದೇನಂದರೆ 2 ಕೈ ಸೇರಿದೆ ಚಪ್ಪಾಳೆ ಇಲ್ಲ ಅಂತ ಹೇಳ್ತಲ್ಲ, ಹಂಗಾಗಿ ಜನನೂ ನಾವು ಹೇಳಿದ್ದನ್ನ ಫಾಲೋ ಮಾಡಿದಾಗ ಮಾತ್ರ 100% ರಿಸಲ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ಫಾಲೋ ಮಾಡಬೇಕು. ಮನೇಲಿರೋರು ಅಂಥವ್ರು ಎಲ್ಲರೂ, ಮನೆ ಆಗಲಿ ಎಲ್ಲನೂ ಮೇಂಟೆನೆನ್ಸು ನಾವು ಹೇಳಿರೋದನ್ನ ಫಾಲೋ ಮಾಡಿದ್ರೆ ಮಾತ್ರ ಅವ್ರಿಗೆ 100% ಅಲ್ಲ 1000% ರಿಸಲ್ಟು. ಅಂಥವ್ರು ಕಾಣಿರೋರು ಅವರೇ. ನಮ್ಮ ಹತ್ರ ಬೆಳಗ್ಗಿನ ಒಬ್ಬರ ಹತ್ರ ಮಾತಾಡಿದೆ, ಅವರು ಇಲ್ಲಿ ಹೇಳಕ್ಕೆ ಕೊಡೋಷ್ಟು ಇದಿರಲಿಲ್ಲ. ಯಾಕಂದರೆ ಇವಾಗ ತಾನೇ ಗುರುತಿಸ್ಕೊತಾ ಇದ್ದೀವಿ. ಒಂದು ನೆಕ್ಸ್ಟ್ ಇನ್ನೊಂದು ಮುಂದೆ ತಿಂಗಳಲ್ಲಿ ಅವ್ರಿಗೆ ತ್ರಿಪುರ ಸುಂದರಿ ಲಲಿತಾದೇವಿ ತ್ರಿಪುರ ಸುಂದರಿ ಅವ್ರದ್ದು ಮನೇಲಿ ಒಂದು ಪ್ರತಿಷ್ಠಾಪನೆ ಶಕ್ತಿ ಕೂರಿಸ್ಕೊಡ್ತಾ ಇದ್ದೀನಿ ನಾನು ಅವ್ರಿಗೆ. ತಾಯಿ ಶ್ರೀಚಕ್ರದ ಪೂಜೆ ಒಂದಿದೆ, ಅದನ್ನೆಲ್ಲ ಮಾಡಿ ಅವ್ರದ್ದು ಅದೇನು ಮಾಡಬೇಕೋ ಅದು ಅನುಕೂಲವಾಗಿ ಅದನ್ನು ಮಾಡಿಕೊಟ್ಬಿಟ್ಟು ಅವ್ರಿಗೆ ಮಾಡಿಕೊಡ್ತೀನಿ. ಅವ್ರಿಗೆ ಏನಂತಂದರೆ, ನಮಗೆ ತುಂಬ ವಿರೋಧಿಗಳು ಜಾಸ್ತಿಯಾಗಿ ನನ್ನ ಮನೇಲಿರುವಂಥ ಶಕ್ತಿ ವಿಗ್ರಹನ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಬೇರೆಯವರು. ನಿಮ್ಮ ಮೂಲಕ ನನಗೇನೋ ಸಿಗ್ತಾ ಇದೆ, ನಿಮ್ಮ ಥರ ಗೈಡೆನ್ಸ್ ಕೊಡೋರು ಯಾರೂ ಇರಲಿಲ್ಲ. ನಾನು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ. ನಿಮ್ಮ ಹತ್ರ ತುಂಬ ಕಮ್ಮಿ, ನೀವು ಲಕ್ಷಗಳು ಈಸ್ಕೊಂಡಿದ್ದು ನಾನು ನೋಡಲಿಲ್ಲ. ನೀವು ಈಸ್ಕೊಂಡ್ರೂ ಕೂಡ ಕೆಲಸಗಳು ಮಾಡಿಕೊಟ್ಟಿದ್ದೀರಾ ಅಂತ ನಂಬ್ತಾ ಇದ್ದೀನಿ. ನಾನು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಇನ್ನೊಂದಷ್ಟು ಕೆಲಸಗಳು ನಿಮ್ಮ ಹತ್ರ ನಾನು ಮಾಡಿಸ್ಬೇಕು, ದಯವಿಟ್ಟು ನಾನು ಹೊರಗಡೆ ವಯಸ್ಸು ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಂದರು. ಯಾಕಂದರೆ ಅವ್ರ ಮರ್ಯಾದೆ ಪ್ರಶ್ನೆ ಏನಂತಂದರೆ, ಯಾರು ವಿರೋಧಿಗಳು ಗೊತ್ತಾಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಹಿಂಸೆ ಕೊಟ್ಬಿಡ್ತಾರೆ. ಯಾಕಂದ್ರೆ ನಾವು ಯಾವಾಗಲೂ ಜೊತೆಗಿರೋಕ್ಕಾಗಲ್ಲ. ಹಂಗಾಗಿ ನಾನು ಅದಕ್ಕೆ ಇನ್ನೂ ಏರ್ ಪ್ರೊಟೆಕ್ಷನ್ ಕೊಟ್ಬಿಡ್ತೀನಿ ನಿಮ್ಮ ಮನೆಗೆ. ನೀವು ಔಟ್ಸೈಡ್ ಕಂಟ್ರಿಗೆ ನಾನು ಹೋಗಿ ನಾಳೆ ದಿವಸ ಸೆಟ್ಲ್ ಆದರೆ, ಅಕಸ್ಮಾತ್ ಬೇರೆ ಊರಿಗೆ ನಾನು ಹೋದ್ರೆ ಅವಾಗ ನಿಮ್ಗೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಅವಾಗ ಬೇಕಾದ್ರೆ ನೀವು ಇಂಟರ್ವ್ಯೂಲ್ಲಿ ಮಾತಾಡಿ, ಇನ್ನೂ 1 ವರ್ಷ ಆಗಲಿ ಪರವಾಗಿಲ್ಲ. ಸೊ ವೀಕ್ಷಕರೇ, ಈಗ ಕೇಳಿದ್ರಿ ನೀವು ಗುರುವಾರ ವಿಚಾರಗಳನ್ನ. ನೆಕ್ಸ್ಟ್ ಅವರು ರಿಸಲ್ಟ್ಗಳು ಕೊಟ್ಟಿರೋರನ್ನ ನಾನು ಡೈರೆಕ್ಟ್ ಫೋನ್ ಕಾಲ್ ಮುಖಾಂತರ ಅವರನ್ನು ಅಟೆಂಡ್ ಮಾಡಿ ತೊಗೊಳ್ಳೋಣ. ಫೋನ್ ಕಾಲ್ ಮುಖಾಂತರ ತೊಗೊಂಡು ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೇನಂದರೆ ತೊಂದರೆಗಳಿಂದ ಆಚೆ ಬಂದಿರ್ತಾರಲ್ಲ, ಆ ಬದಲಾವಣೆ ಏನೈತೆ ಮಾತಾಡ್ಸೋಣ, ನಮ್ಮ ವೀಕ್ಷಕರಿಗೂ ಅದನ್ನು ತಲುಪಿಸೋ ಕೆಲಸ ಮಾಡೋಣ. ಸೊ ನೆಕ್ಸ್ಟ್ ಎಪಿಸೋಡು ಮಿಸ್ ಮಾಡಿದೆ ನೋಡಿ. ಆ ಕೆಲಸ ಯಾವ ಥರ ಮಾಡಿದ್ದಾರೆ, ರಿಸಲ್ಟ್ ಯಾವ ಥರ ಬಂದೈತೆ, ಇದು ಡೈರೆಕ್ಟಾಗಿ ಯಾರಾದರೂ ಆ ಪೇಷಂಟ್ಗಳನ್ನೇ ಮಾತಾಡೋಣ.
ಸೊ ನಮಸ್ಕಾರ ವೀಕ್ಷಕರೇ.